ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಸುಸ್ವಾಗತ ದೀಕ್ಷಾ ಕರ್ನಾಟಕಕ್ಕೆ. ಸೊ ಇನ್ನು ಕೆಲವೊಂದು 50 ದಿನಗಳೇ ಉಳಿದಿದೆ KCET ಎಕ್ಸಾಮ್ಗೆ. ಸೊ ನಮ್ದು ಕೆಲವೊಂದು ಸ್ಟೂಡೆಂಟ್ಸ್ ಕೇಳ್ತಿದ್ರು ಸರ್ ಒಂದು ಟೆಸ್ಟ್ ಸೀರೀಸ್ ಮಾಡಿ ಅಂತ. ಸೊ ನಿಮಗೋಸ್ಕರ ಸ್ಪೆಷಲಿ ನಾವು ಫ್ರೀ ಟೆಸ್ಟ್ ಸೀರೀಸ್ ತಂದಿದ್ವಿ. ಸೊ ಈ ಕಾಲದಲ್ಲಿ ಆಲ್ಮೋಸ್ಟ್ ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟು ಅಕಾಡೆಮೀಸು ಪೇಯ್ಡ್ ಟೆಸ್ಟ್ ಸೀರೀಸ್ ರಿಲೀಸ್ ಮಾಡಿದ್ವಿ. ಸೊ ಈ ಟೈಮಲ್ಲಿ ದೀಕ್ಷಾ ಫ್ರೀ ಟೆಸ್ಟ್ ಸೀರೀಸ್ ರಿಲೀಸ್ ಮಾಡ್ತಿದ್ದಾರೆ. ಎಷ್ಟು 5 ಮಾಕ್ ಟೆಸ್ಟ್ ಇನ್ಕ್ಲೂಡ್ ಮಾಡಿಕೊಂಡು. ಸೊ 5 ಮಾಕ್ ಟೆಸ್ಟ್ ಇರುತ್ತೆ. ಆಮೇಲೆ ಇದ್ರದ್ದು ಈ ಪರ್ಟಿಕ್ಯುಲರ್ ವಿಡಿಯೋ ಈ ಮಾಕ್ ಟೆಸ್ಟ್ಗಳ ಬಗ್ಗೆ, ಈ ಸೀರೀಸ್ ಬಗ್ಗೆ ಮಾತಾಡೋಕ್ಕೆ ನಾವು ಮಾಡ್ತಿದ್ದೀವಿ ನಿಮಗೋಸ್ಕರ. ಸೊ ನಮ್ಮ ಕಂಟೆಂಟು ತುಂಬ ಇಷ್ಟ ಆಗ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಆಮೇಲೆ ಬೆಲ್ ಐಕನ್ನು ಒತ್ತಕ್ಕೆ ಮರಿಬೇಡಿ, ನಿಮಗೆ ನೋಟಿಫಿಕೇಶನ್ ತುಂಬ ಬರುತ್ತೆ. ಆಮೇಲೆ ಸೊ ಇವತ್ತು ಪಟ್ ಅಂತ ನೋಡೋಣ ಈ ಟೆಸ್ಟ್ ಸೀರೀಸ್ದು ತುಂಬ ಇಂಪಾರ್ಟೆಂಟ್ ಫೀಚರ್ಸ್. ಸೊ ಈ ಟೆಸ್ಟ್ ಸೀರೀಸ್ ಮೇನ್ಲಿ 5 ಮಾಕ್ ಟೆಸ್ಟ್ ಇರುತ್ತೆ. ಇದರಲ್ಲಿ ಕೆಲವೊಂದು ಗ್ಯಾಪಲ್ಲಿ ಬರುತ್ತೆ. ಅದು ಎಷ್ಟು ಗ್ಯಾಪ್ ಅಂತ ನಾನು ಹೇಳ್ತೀನಿ. ಸೊ ಇದು ಆ್ಯಕ್ಚುಲಿ ದೀಕ್ಷಾ ಎಕ್ಸ್ಪರ್ಟ್ಸ್, ಅಂದರೆ ದೀಕ್ಷಾ ಎಲ್ಲರೂ ತುಂಬ ಎಕ್ಸ್ಪೀರಿಯನ್ಸ್ಡ್ ಕ್ವಾಲಿಫೈಡ್ ಟೀಚರ್ಸ್ ರೆಡಿ ಮಾಡ್ತಾರೆ. ಸೊ ನಿಮಗೆ ಆಲ್ಮೋಸ್ಟ್ CET ಎಕ್ಸಾಮ್ದು ಆಲ್ಮೋಸ್ಟ್ ಆ ಲೆವೆಲಲ್ಲಿರೋ ಕ್ವೆಶನ್ ಪೇಪರ್ ಸಿಗುತ್ತೆ. ಎಕ್ಸಾಕ್ಟ್ ಒಂದು CET ಎಕ್ಸಾಮ್ ಬರೆಯೋ ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆಮೇಲೆ ಮತ್ತೆ ಎಲ್ಲ CET ಅಂದರೆ ಎಕ್ಸಾಕ್ಟ್ CET ಎಕ್ಸಾಮ್ ಥರ ಇರುತ್ತೆ. ಕಂಪ್ಲೀಟ್ ಸಿಲೆಬಸ್ ಕವರ್ ಮಾಡುತ್ತೆ, ಟಾಪಿಕ್ ವೈಸ್ ಏನೂ ಅಲ್ಲ. ಸೊ ಪೂರ್ತಿ ಇಡೀ ಸಿಲೆಬಸ್ಸೇ ಇರುತ್ತೆ ಇದರಲ್ಲಿ. ಅಪ್ಡೇಟೆಡ್ ಸಿಲೆಬಸ್ಸು, ಅಪ್ಡೇಟೆಡ್ ಕ್ವೆಶನ್ ಪ್ಯಾಟರ್ನ್. ಸೊ ಎಲ್ಲ ಅಪ್ಡೇಟ್ ಅಂದರೆ ಹೋದ ವರ್ಷದ ರೀತಿಯಲ್ಲಿ ಹೆಂಗಿತ್ತೋ ಆಲ್ಮೋಸ್ಟ್, ಆಮೇಲೆ ಹೊಸ ವರ್ಷದ ಏನೇನು ಬರಬಹುದು ಅಂತ ಪ್ರೆಡಿಕ್ಟ್ ಮಾಡಿಕೊಂಡು ಅದ್ರ ಸಹಿತ ಆ ಲೆವೆಲ್ ಮೇಂಟೈನ್ ಮಾಡ್ಕೊಂಡು ಮಾಡ್ತಿದ್ದಾರೆ. ಆಮೇಲೆ ಇದು ರಿಜಿಸ್ಟ್ರೇಷನ್ ದಿನದಲ್ಲಿ ಸಿಗುತ್ತೆ, ಅಂದರೆ ಇವತ್ತು ರಿಜಿಸ್ಟ್ರೇಷನ್ ದಿನ. ಸೊ ಇವತ್ತೇ ನಿಮಗೆ ಸಿಗುತ್ತೆ, ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ಸೊ ಅಲ್ಲಿ ಹೋಗಿ ನೀವು ಈ ಮಾಕ್ ಟೆಸ್ಟನ್ನು ಡೌನ್ಲೋಡ್ ಮಾಡ್ಬೋದು. ಆಮೇಲೆ ಇನ್ನೊಂದು ಮುಖ್ಯವಾಗಿರೋ ವಿಷಯ, ಈ ಮಾಕ್ ಟೆಸ್ಟ್ ಒಂದು ಇಂಪಾರ್ಟೆಂಟ್ ಘಟನೆ ಏನಂದರೆ, ಸೊ ಇದು ನಿಮಗೆ PDF ಫಾರ್ಮ್ಯಾಟಲ್ಲಿ ಸಿಗುತ್ತೆ. ಸೊ PDF ಫಾರ್ಮ್ಯಾಟಲ್ಲಿ ಸಿಗೋದ್ರಿಂದ ಏನು ಮಾಡ್ಬೋದು ಅಂದರೆ, ಬಿಕಾಸ್ ಎಕ್ಸಾಮ್ ಆಫ್ಲೈನ್ ಎಕ್ಸಾಮ್ ಆಗಿದೆ. ಸೊ ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅಲ್ಲ. ಸೊ ನಾವೀಗ ಒಂದು ಆ್ಯಪಲ್ಲಿ ಇಲ್ಲಾಂದರೆ ಬೇರೆ ಯಾವ್ದಾದ್ರು ಒಂದು ಟೆಕ್ನಾಲಜಿ ಪ್ಲಾಟ್ಫಾರ್ಮಲ್ಲಿ ಕೊಟ್ಟರೆ ನಿಮಗೆ ಆ ಆ್ಯಕ್ಚುಯಲ್ ಎಕ್ಸಾಮ್ ಬರೆಯೋ ಫೀಲ್ ಸಿಗಲ್ಲ. ಸೊ ಅದಕ್ಕೆ ನಾವು PDF ಕೊಡ್ತಿದ್ದೀವಿ. ಸೊ PDFನ ಏನು ಮಾಡಿ ನೀವು ಡೌನ್ಲೋಡ್ ಮಾಡಿ, ಆಮೇಲೆ ಅದನ್ನು ಪ್ರಿಂಟ್ ತೆಗೆದು ನೀವೊಂದು ಮನೆಯಲ್ಲಿ ಒಂದು ನಿಮ್ಮ ಸ್ಟಡಿ ರೂಮೋ ಇಲ್ಲಾಂದರೆ ಎಲ್ಲಿ ಓದ್ತಿರೋ ಅಲ್ಲಿ ಹೋಗಿ ಶಾಂತವಾಗಿ ಕೂತ್ಕೊಂಡು ಟೈಮರ್ ಇಟ್ಕೊಂಡು 1 ಅವರಲ್ಲಿ ಅಟೆಂಪ್ಟ್ ಮಾಡಿ. ಸೊ ನಿಮಗೆ ಏನಾಗುತ್ತೆ, ಎಕ್ಸಾಕ್ಟ್ಲಿ ಒಂದು KCET ಕರ್ನಾಟಕ CET ಎಕ್ಸಾಮ್ ಬರೆಯೋ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಒಂದು ಅನುಭವ ಸಿಗುತ್ತೆ ಒಳ್ಳೆಯದಾಗಿ. ಸೊ ಆ ಫಾರ್ಮ್ಯಾಟಲ್ಲಿ ನಾವು ಇದು ಡಿಸೈನ್ ಮಾಡಿದ್ದೀವಿ. 5 ಪೇಪರ್ ಇರುತ್ತೆ. ಆಮೇಲೆ ಅದ್ರದ್ದು ಒಂದು ಫಿಕ್ಸಡ್ ಗ್ಯಾಪಲ್ಲಿ, ಒಂದು ಪೀರಿಯಡಲ್ಲಿ ನಿಮಗೆ ನಾವೇ ಅದ್ರದ್ದು ಸೊಲ್ಯೂಷನು ಬಿಡ್ತೀವಿ. ಅನಾಲಿಸಿಸ್ ಖಂಡಿತ ಫುಲ್ ಪೇಪರ್ ಅನಾಲಿಸಿಸ್ ಮಾಡಿಕೊಂಡು ಸೊಲ್ಯೂಷನು ಬಿಡ್ತೀವಿ. ಸೊ ಅದ್ರದ್ದೊಂದು ಹಿಂಗಿರುತ್ತೆ ನೋಡಿ, ಪ್ಯಾಟರ್ನ್ ಹಿಂಗಿರುತ್ತೆ. ಸೊ ಶೆಡ್ಯೂಲ್ ಹಿಂಗಿದೆ. ಸೊ ಇವತ್ತು ರಿಜಿಸ್ಟ್ರೇಷನ್ ಆಯಿತು, ನಿಮ್ಮ ಪೇಪರ್ ತಗೊಂಡು ಸಾಲ್ವ್ ಮಾಡಿ, ಆಮೇಲೆ ನೆಕ್ಸ್ಟ್ ವಾರ, ಒಂದು ವಾರ ಬಿಟ್ಟು 7ನೇ ಏಪ್ರಿಲ್ಗೆ 5 ಗಂಟೆಗೆ ಕರೆಕ್ಟಾಗಿ ವಿಡಿಯೋ ರಿಲೀಸ್ ಆಗುತ್ತೆ. ಸೊ ನಾವು ವಿಡಿಯೋ ಆಗಿ ರಿಲೀಸ್ ಮಾಡ್ತಿದ್ದೀವಿ. ಅನಾಲಿಸಿಸ್ ಮತ್ತು ಕ್ವೆಶನ್ ಪೇಪರ್ ಸೊಲ್ಯೂಷನ್ ಖಂಡಿತ ಇಡೀ ಪೇಪರ್ದು ಎಲ್ಲ ಒಂದು ಎಲ್ಲ ಒಂದು ಪಾಯಿಂಟ್ನು ಬಿಡದೇ ಇಲ್ಲ ಎಲ್ಲ ಮಾಡ್ತೀವಿ. ಆಮೇಲೆ ಸೊ 7th ಏಪ್ರಿಲ್ಗೆ ನಿಮಗೆ 5 ಗಂಟೆಗೆ ನಿಮಗೆ ಪೇಪರ್ ಸಿಗುತ್ತೆ ಅನಾಲಿಸಿಸ್ಸು. ಅದು ಅದ್ರಿಗೆ ಮುಂಚೆ ಇಲ್ಲಾಂದರೆ ಹಿಂದೆ ಆಲ್ಮೋಸ್ಟ್ 7th ಏಪ್ರಿಲ್ಗೆ ಮತ್ತೆ ನಿಮಗೆ ಹೊಸ ಲಿಂಕು ಬರುತ್ತೆ ಆ ವಿಡಿಯೋ ಸಹಿತ. ಯಾವುದು ನೆಕ್ಸ್ಟ್ ಮಾಡೆಲ್ದು, ನೆಕ್ಸ್ಟ್ ಮಾಕ್ದು ಅದೇ ಲಿಂಕಲ್ಲಿ ಬರುತ್ತೆ, ಅದೇ ವಿಡಿಯೋ ಜೊತೆ ಲಿಂಕಲ್ಲಿ ಬರುತ್ತೆ. ಆಮೇಲೆ ಅದು ಇನ್ನೊಂದು ವಾರ ಬಿಟ್ಟು ಆ ಎಕ್ಸಾಮ್ದು, ಸೆಕೆಂಡ್ ಎಕ್ಸಾಮ್ದು ಇದು ನಡುತ್ತೆ, ಏನು ಅನಾಲಿಸಿಸ್ ಮತ್ತು ಸೊಲ್ಯೂಷನ್. ಸೊ ಪ್ರತಿಯೊಂದು ವಾರ ನೋಡಿ, 14ಅಲ್ಲಿ ನಾವು ಸೊಲ್ಯೂಷನ್ ಬಿಡ್ತೀವಿ, ಅದ್ರ ಜೊತೆನೇ ನಾವು ನೆಕ್ಸ್ಟ್ ಎಕ್ಸಾಮ್ದು ಕ್ವೆಶನ್ ಪೇಪರ್ ರಿಲೀಸ್ ಮಾಡ್ತೀವಿ. ಮತ್ತು 21ಕ್ಕೆ ನೆಕ್ಸ್ಟು, 21ರಲ್ಲಿ ನೆಕ್ಸ್ಟ್ ಎಕ್ಸಾಮ್ದು, 28ಗೆ ಸೊಲ್ಯೂಷನ್ ಅನಾಲಿಸಿಸ್. ಸೊ ಇದೇ ರೀತಿಯಲ್ಲಿ ಪ್ರತಿಯೊಂದು ವಾರ ನಾವು ಎಕ್ಸಾಮ್ ಕೊಡ್ತೀವಿ. ಅದ್ರ ಮುಂಚೆ ಸೊಲ್ಯೂಷನ್ ಮಾಡ್ಕೊಂಡು ಹಿಂದಿನ ವಾರದ ಎಕ್ಸಾಮ್ದು ಸೊಲ್ಯೂಷನ್ ಕೊಟ್ಕೊಂಡು ಮುಂದಿನ ವಾರಕ್ಕೆ ಒಂದು ಪೇಪರ್ ಕೊಡ್ತೀವಿ. ಸೊ ಈ ಥರ ಪ್ರತಿ ವಾರ 5 ಕ್ವೆಶನ್ ಪೇಪರ್ ನಾವು ಮಾಡ್ತೀವಿ. ಸೊ ಖಂಡಿತ ಯು ಹ್ಯಾವ್ ಟು ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಬೆಲ್ ಐಕನ್ ಒತ್ತಬೇಕು. ಯಾಕಂದರೆ ಪ್ರತಿ ವಾರ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಯಾವಾಗ ಯಾವ ಟೈಮಲ್ಲಿ ರಿಲೀಸ್ ಆಗುತ್ತೆ. ಈ ಶೆಡ್ಯೂಲ್ ಕೊಟ್ಟರು ನಿಮಗೆ ನೆನಪಿರಲ್ಲ. ಸೊ ಕೆಲವೊಂದು, ಯಾಕಂದರೆ ನೀವು ತುಂಬ ಬ್ಯುಸಿ ಇರ್ತೀರಿ, ಒಂದು ವಾರ ಇದೆ ಮಧ್ಯದಲ್ಲಿ ಗ್ಯಾಪಲ್ಲಿ. ಸೊ ಅದರಲ್ಲಿ ಖಂಡಿತ ಇನ್ನೂ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಮತ್ತು ನಾವು ಇನ್ನೂ ಹೊಸ ಪೇಪರ್ ರಿಲೀಸ್ ಮಾಡ್ತೀವಿ, ಟ್ರೈ ಮಾಡಿ. ಸೊ ನಿಮ್ಮ ಒಳ್ಳೆಯದಕ್ಕೆ ಫ್ರೀ ಆಗಿದೆ, ಯಾವ ಹಣನೂ ಖರ್ಚು ಮಾಡಬೇಕಾಗಿಲ್ಲ. ಸೊ ಎಲ್ಲ ನಿಮ್ಮ ಕೈಯಲ್ಲಿರುತ್ತೆ. ಓಕೆ, ಸೊ ದಿಸ್ ಅ ವೆರಿ ಗುಡ್ ಆಪರ್ಚುನಿಟಿ, ಒಳ್ಳೆ ಅವಕಾಶ, ಕಳ್ಕೋಬೇಡಿ. ಈಗ ಸೊ ಎಲ್ಲರೂ ಒಳ್ಳೆ ರೀತಿಯಲ್ಲಿ CET ಅಲ್ಲ, PUC ಎಕ್ಸಾಮ್ಸ್ ಎಲ್ಲ ಮುಗಿದು ಈಗ CETಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದೆ ಅನ್ಕೋತೀವಿ. ಸೊ ಅವರೆಲ್ಲರಿಗೆ ಈಗ ದೀಕ್ಷಾ ಒಂದು ಒಳ್ಳೆ ಅವಕಾಶ ಕೊಡ್ತಿದ್ದಾರೆ, CET ಕ್ರಾಶ್ ಕೋರ್ಸ್ ಅಂತ.
ಸೊ ದೀಕ್ಷಾದಲ್ಲಿ ಬರಕ್ ಆಗಿಲ್ದಿರೋರಿಗೆ, ಬೇರೆ ಸ್ಕೂಲಿಂದ ಬೇರೆ ಕ್ಯಾಂಪಸಲ್ಲಿ ಹೋದ್ರೆ ಅವ್ರಿಗೆ ಒಂದೊಳ್ಳೆ ಅವಕಾಶ ಇದೆ, ಕ್ರ್ಯಾಶ್ ಕೋರ್ಸ್. ಸೊ ನಿಮ್ಮ PUC ಎಕ್ಸಾಮ್ ಮುಗಿದಾದ್ಮೇಲೆ ಕ್ರ್ಯಾಶ್ ಕೋರ್ಸ್, ಎಷ್ಟು ದಿನದ್ದು, 45 ದಿನದ ಒಂದು ಕ್ರ್ಯಾಶ್ ಕೋರ್ಸ್. ಸೊ ಒಳ್ಳೆ ಫ್ಯಾಕಲ್ಟಿ, ದೀಕ್ಷಾದು ಟಾಪ್ ಕ್ಲಾಸ್ ಫ್ಯಾಕಲ್ಟಿ ನಿಮ್ಗೆ ಕ್ಲಾಸ್ ತಗೋತಾರೆ, ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಾರೆ, ಯಾವ ರೀತಿಯಲ್ಲಿ ಪ್ರಿಪೇರ್ ಮಾಡ್ಕೋಬೇಕಂತ ಹೇಳ್ಕೊಡ್ತಾರೆ, ಒಳ್ಳೆ ಅಡ್ವೈಸ್ ಇರುತ್ತೆ. ಸೊ ಇದು ಎಕ್ಸಾಮ್ಸ್ ಆದಮೇಲೆ, ಬೋರ್ಡ್ ಎಕ್ಸಾಮ್ಸ್ ಅಂದರೆ PUC ಎಕ್ಸಾಮ್ ಮುಗಿದಾದ್ಮೇಲೆ ತಕ್ಷಣನೇ ಏಪ್ರಿಲಿಂದ ಶುರು ಆಗುತ್ತೆ. ಮತ್ತು ರೆಸಿಡೆನ್ಷಿಯಲ್, ನಾನ್ ರೆಸಿಡೆನ್ಷಿಯಲ್ ಎರಡು ಫೆಸಿಲಿಟಿ ನಾವು ಕೊಡ್ತಿದ್ದೀವಿ. ರೆಸಿಡೆನ್ಷಿಯಲ್ ಬೆಂಗಳೂರು ಇರೋರು ಡೇ ಸ್ಕಾಲರ್ ಆಗಿ ಬರ್ಬೋದು. ಆಮೇಲೆ ಹೊರಗಿಂದ ಬರೋರಿಗೆ ನಾವು ಫುಡ್ ಆ್ಯಂಡ್ ಅಕಾಮಿಡೇಷನ್ ಎಲ್ಲ ಫೆಸಿಲಿಟೀಸ್ ಕೊಡ್ತಾ ಇದ್ದೀವಿ. ಸೊ ಇದರಿಂದ ಏನಾಗುತ್ತೆ, ನೀವೊಂದು ಒಳ್ಳೆ ಫ್ಯೂಚರ್ ಸಿಗುತ್ತೆ, ಟಾಪ್ ರ್ಯಾಂಕಲ್ಲಿ ಇರ್ಬೋದು ನೀವು. ನೋಡಿ ಇಂಥ ಈ ರೋನಕ್, ಪಲ್ಲವಿ, ಸಿದ್ಧಾರ್ಥ್, ವೈಷ್ಣವ್ ಅವ್ರ ಸಹಿತ ನೀವು ನಿಮ್ಮದು ಒಂದು ಫೋಟೋ ಇರ್ಬೋದು ಮುಂದಿನ ವರ್ಷಗಳಲ್ಲಿ. ಸೊ ಹಂಗೆ ಇರಬೇಕಾದ್ರೆ ಖಂಡಿತ ಇದನ್ನು ಕನ್ಸಿಡರ್ ಮಾಡಿ. ಸೊ ಇನ್ನು ಫರ್ದರ್ ಡೀಟೇಲ್ಸ್ಗಾಗಿ ಈ ಟೋಲ್ ಫ್ರೀ ನಂಬರ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಮರಿಬೇಡಿ. ಸೊ ಟೋಲ್ ಫ್ರೀ ನಂಬರ್ 180010041009. ಆಲ್ ರೈಟ್, ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್ ಫಾರ್ ಯೋರ್ ಮಾಕ್ ಎಕ್ಸಾಮ್ಸ್ ಆ್ಯಂಡ್ ಮತ್ತೆ ನಿಮ್ಮದು CET ಎಕ್ಸಾಮ್ಸ್ಗೆ ಒಳ್ಳೆಯದಾಗಿ ಪ್ರಿಪೇರ್ ಆಗಿ. ಈ ಮಾಕ್ ಟೆಸ್ಟ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿ, ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಬೇಕು ನೀವು. ಆಮೇಲೆ ನಿಮ್ಮ ಫ್ರೆಂಡ್ಸ್ ಅವ್ರಿಗೆ ಯಾರ್ಯಾರು ಬೇಕಾಗುತ್ತೋ ಅವರೆಲ್ಲರ ಜೊತೆ ಶೇರ್ ಮಾಡಬೇಕು. ಸೊ ದಿಸ್ ಇಸ್ ಮೀ ಕಾರ್ತಿಕ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದ.